ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಬನ್ನಿ, ಇವತ್ತು ಜ್ಞಾನ್ವಿ ಜ್ಞಾನ್ವಿ ಡಿನ್ನರ್ ಮಾಡಿದ್ದಾಳೆ ಅವ್ರ ಮಮ್ಮಿಗೆ, ಅವ್ರ ಅಪ್ಪಾಜಿಗೆ. ನೋಡೋಣ ಹೇಗೆ ಮಾಡಿದ್ದಾಳೆ ಅಂತ. ಕುಡಿ. ಏನು ಮಾಡಿದ್ದೀರಾ? ಹಾಂ, ಕೊಡಿ ಮ್ಯಾಮ್, ಸ್ವಲ್ಪ ಕೊಡಿ. ಏನು ಮಾಡಿದ್ದೀರಾ? ಹೌದಾ? ಇವತ್ತು ಸಂಡೇ. ಜ್ಞಾನ್ವಿ ನನಗಿವತ್ತು ಅಡುಗೆ ಮಾಡಿದ್ದಾಳೆ ಅಲ್ವಾ ಜ್ಞಾನ್ವಿ? ಏನು ಅಡುಗೆ ಮಾಡಿದ್ದೀರಾ? ತಗೊಂಬನ್ನಿ, ಅನ್ನ ಸಾಂಬಾರು ಹೇಗಿದೆ ನೋಡೋಣ. ತಗೊಂಬನ್ನಿ ಬೇಗ. ಏನದು? ಅನ್ನ ಸಾಂಬಾರು. ನಿಮ್ಮ ಕಡೆ ಇದನ್ನು ಅನ್ನ ಸಾಂಬಾರು ಅಂತ ಹೇಳ್ತೀರಾ? ನಮ್ಮ ಕಡೆ ಇದನ್ನು ಕಡಲೆಕಾಳು, ಹೆಸರು ಕಾಳು ಅಂತ ಹೇಳ್ತೀವಿ. ಯಾಕೆ ತಿಂತಾರೆ ಡೈಲಿ? ನಾವೇನಾ? ಅಪ್ಪಾಜಿ ತಿಂತಾರೆ. ಇಷ್ಟನಾ ನಿಂಗೆ ಇಷ್ಟನಾ? ಏನು ಮಾಡಿದ್ದೀರಾ ಅಡುಗೆ ಹಂಗಂದ್ರೆ? ಪಾಯಸ ಅನ್ನನಾ? ಓ, ಇದೇನಾ ಊಟ ಇವಾಗ ನನಗೆ? ಹಂಗೆ ಕೊಡಿ, ಊಟ ಕೊಡಿ. ಹಂಗಂದ್ರೆ ನಾನು ಊಟ ಮಾಡ್ತೀನಿ. ಓ ನೋಡಿ, ಅವಳಿಗೆ ಗೊತ್ತಾಗ್ತಿದೆ ಅಂದರೆ ತೋರಿಸ್ಬೇಡಿ, ಬೇರೆದು ಹಾಕಿ ಅಂತ. ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಇದು ತೋರಿಸ್ಬೇಡಿ, ಬೇರೆದು ಹಾಕಿ ಅಂತ ಹೇಳ್ತಿದ್ದಾಳೆ. ಇವಾಗ ಸಂಡೇ ಆಗಿರೋದ್ರಿಂದ ತುಂಬ ಫ್ರೀಯಾಗಿದ್ದಾಳೆ. ನೆನೆಸಿರೋ ಕಡಲೆಕಾಳು, ಹೆಸರು ಕಾಳನ್ನೆಲ್ಲ ತೊಗೊಂಡು ಅನ್ನ ಸಾಂಬಾರು ಮಾಡಿದ್ದಾಳೆ. ತಿನ್ನಬೇಕಾಗಿದೆ ಇವಾಗ ನಾನು ಮತ್ತು ದಿನೇಶ್. ನಾನು ತಿನ್ನಲಾ? ಬೇಡವಾ? ಫುಲ್ ಖಾಲಿ ಮಾಡಿಬಿಡ್ಲಾ ಜ್ಞಾನಿ? ಹೌದಾ? ಏನಿದೆ ಸ್ಪೆಷಲ್ಲು? ಕಾಳಾ? ಕೇಳು ಫ್ರೆಂಡ್ಸ್ಗೆ, ಹೇಳು ಯಾರಿಗೆಲ್ಲ ಬೇಕು ಕೇಳು. ಹಾಯ್ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಬೇಕಾ ಅಂತ ಕೇಳು. ಹೇಳು ಹಾಯ್ ಫ್ರೆಂಡ್ಸ್. ಹೇಳ್ಬೇಕು ನೀವು. ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಅಂದರೆ ಅವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮಾರ್ನಿಂಗಿಂದ ಇವತ್ತು ಮನೆಯಲ್ಲೇ ಇದ್ವಿ, ಸಂಡೇ ಆಗಿರೋದ್ರಿಂದ. ಬಟ್ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಮಾರ್ನಿಂಗಿಂದ. ಆಲ್ರೆಡಿ ನೆಕ್ಸ್ಟ್ ನಾಳೆ ಮಂಡೇ ಆಗಿರೋದ್ರಿಂದ ನೆಕ್ಸ್ಟ್ ನಾಳೆ ರುಟೀನ್ನ ಸ್ಟಾರ್ಟ್ ಮಾಡಬೇಕು. ಅದೇ ಕೆಲಸಕ್ಕೆ ಹೋಗಬೇಕು. ಮತ್ತು ಜ್ಞಾನ್ವಿ ಸ್ಕೂಲ್ಗೆ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ಸ್ ಹೇಗೆ ಮಾಡ್ತಿದ್ಯಾ ಜ್ಞಾನ್ವಿ? ಚೆನ್ನಾಗಿ ಮಾಡ್ತಿದ್ದೀನಿ. ಚೆನ್ನಾಗಿದೆಯಾ? ಓಕೆ. ಅಂದರೆ ಅವಳಿಗೆ ಈಗ ಎಕ್ಸಾಮ್ಸ್ ನಡೀತಿದೆ. ನಾನು ಓದಬೇಕಂದ್ರೆ ನಾನು ಆಲ್ ಟಿಕೆಟ್ ನೋಡಿದ್ದೆ 10th ಮೇ ಬಿ. 10th ನಮ್ಗೆ ಆಲ್ ಟಿಕೆಟ್ ಏನಿರಲಿಲ್ಲ. 10th ನಂದು ಫಸ್ಟ್ ಆಲ್ ಟಿಕೆಟ್ ಅಂತ ಬಂದಿದ್ದು. ಬಟ್ ಈಗ ಈ ಸಣ್ಣ ಮಕ್ಕಳಿಗೆಲ್ಲ ಆಲ್ ಟಿಕೆಟ್ ಇದೆ. ನರ್ಸರಿ ಓದ್ತಿರೋದವಳು, ಅವಳಿಗೆ ಆಲ್ರೆಡಿ ಆಲ್ ಟಿಕೆಟ್ ಕೊಟ್ಟಿದ್ದಾರೆ. 2 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಈಗ ನಾಳೆ ಒಂದಿದೆ, ನಾಡಿದ್ದು ಇನ್ನು ಆಚೆ ನಾಡಿದ್ದು ಇನ್ನೂ 3 ಎಕ್ಸಾಮ್ಸ್ ಇದೆ. ಅದಾದಮೇಲೆ ರಜಾ ಕೊಡ್ತಾರೆ ಅನಿಸುತ್ತೆ. ಇನ್ನೂ ಏನೂ ಕನ್ಫರ್ಮೇಷನ್ ಇಲ್ಲ. ವೆಯ್ಟ್ ಮಾಡ್ತಿದ್ದೀನಿ. ಅವಳು ರೆಡಿ ಆಗಿದ್ದಾಳೆ ಆಲ್ರೆಡಿ. ರಜಾ ಕೊಟ್ಟರೆ ಊರಿಗೆ ಹೋಗ್ತೀನಿ ಮಮ್ಮಿ, ಹೇಮಮ್ಮ ಮನೆಗೆ ಹೋಗ್ತೀನಿ. ಲೇಖನ ಅಕ್ಕ. ಊರಲ್ಲಿ ಯಾರ್ಯಾರು ಇದ್ದಾರೆ ಜ್ಞಾನ್ವಿ ಹೇಳಿ ನೋಡೋಣ. ಗಂಗಮ್ಮ, ಹೇಮಮ್ಮ, ಆಮೇಲೆ ಗಾಯತ್ರಮ್ಮ, ಲೇಖನಕ್ಕ, ಆಮೇಲೆ ವೇದಿತಾ, ಆಮೇಲೆ ಗುಂಡ, ಆಮೇಲೆ ಪವಿಮಮ್ಮ, ಆಮೇಲೆ ಅದೇ ಹೇಳಿ. ಅಪ್ಪ, ಅಪ್ಪಾಜಿ ಅಲ್ಲ, ಅಪ್ಪಾಜಿ ಇಲ್ಲೇ ಇರ್ತಾರೆ. ದಾದಾ ಇರೋದು, ದಾದಾನೂ ಇರ್ತಾರೆ. ಆಮೇಲೆ ಎಲ್ಲರೂ ಇರ್ತಾರೆ ನನ್ನ ಜೊತೆ. ಖುಷಿ ಆಗುತ್ತಾ? ಯಾವಾಗ ಹೋಗ್ತೀಯ ಊರಿಗೆ ನೀನು? ನಾಳೆ ಅಲ್ಲ, ಎಕ್ಸಾಮ್ ಮುಗಿದ್ಮೇಲೆ. ಅಂದರೆ ಅವಳಿಗೆ ಆಲ್ರೆಡಿ ಖುಷಿಯಾಗಿ ಸ್ಟಾರ್ಟ್ ಆಗಿದ್ದಾಳೆ. ಖುಷಿ ಅವಳಿಗೆ ಊರಿಗೆ ಹೋಗ್ತಿದ್ದೀನಲ್ಲ ಅಂತ ಅಲ್ವಾ ಜ್ಞಾನ್ವಿ? ಅಲ್ವಾ? ಸೊ ಹಾಗಾಗಿ ರಜಾ ಬಂದಾಗ ಅವಳೊಂದು 10 days ಇರ್ಬೋದು ಮೇ ಬಿ. ಬಟ್ ನಾನೊಂದು 4 days ಕಳಿಸ್ತೀನಿ. ನನಗೊಬ್ಳಿಗೆ ಇರೋಕ್ಕಾಗಲ್ಲ ಮನೆಯಲ್ಲಿ. ಅವರು ಬರೋದು ಕೂಡ ಆಲ್ಮೋಸ್ಟ್ 9 o'clock ಆಗಿಬಿಡುತ್ತೆ. ಸಮಟೈಮ್ಸ್ ಬೇಗ ಬರ್ತಾರೆ. ಬಟ್ ಎವ್ರಿ ಡೇನೂ ಬೇಗ ಬರೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಎವ್ರಿ ಡೇ ಬೇಗ ಬರೋಲ್ಲ. ಮತ್ತು ನನಗೂ ಮನೇಲಿ ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೆ. ಇವಳಿಲ್ಲ ಅಂತ ಅಂದರೆ ಏನು ಜ್ಞಾನಿ ಇದು? ಕಾಳು ಸಾಕು ಮಗಳೇ, ಸಾಕು ಮ್ಯಾಮ್. ಓಕೆ. ಅಂದರೆ ಕಾಳು ತಿನ್ನಿಸ್ತಾವಳೆ. ಊಟ ಮಾಡಬೇಡ ಮಮ್ಮಿ ನೀನು, ಬರೀ ಕಾಳೆ ತಿಂದು ಹೊಟ್ಟೆ ತುಂಬಿಸ್ಕೊ ಅಂತ ಹೇಳ್ತಿದ್ದಾಳೆ. ಅಂದರೆ ಇವತ್ತು ಏನು ಮಾರ್ನಿಂಗಿಂದ ಅಂದರೆ ಇವತ್ತು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಬಂದಮೇಲೆ ಏನು ಕೆಲಸ ಏನಿರಲಿಲ್ಲ ಮನೆಯಲ್ಲಿ.
ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದಾದಮೇಲೆ ಬೆಡ್ ಕವರ್ಸ್ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬೆಡ್ಶೀಟ್ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಹೆವಿ ಬಿಸಿಲಿತ್ತು ಇವತ್ತಂತೂ, ತುಂಬ ಬಿಸಿಲಿತ್ತು. ನಿನ್ನೆ ತುಂಬ ಮಳೆ ಅಂದರೆ ಮಳೆ ಈವ್ನಿಂಗ್ 7 o'clock ಸ್ಟಾರ್ಟ್ ಆಗಿದ್ದು. ಲೈಕ್ ಬೆಳಗಿನ ಜಾವ 3 ಗಂಟೆಲಿ ಮಳೆ ನಿಂತಿರೋದು. ಅಷ್ಟು ಮಳೆ, ಜೋರು ಮಳೆ ಅಂದರೆ ಜೋರು ಮಳೆ ಇರ್ತಿತ್ತು. ಬಟ್ ಇವತ್ತು ಓಕೆ, ಮಳೆ ಏನಿಲ್ಲ, ತುಂಬ ಬಿಸಿಲಿತ್ತು. ಇವಾಗ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಇವಾಗ ಆಲ್ರೆಡಿ 8:45 ಆಗಿದೆ. ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಅಲ್ವಾಗ. ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿನ್ನ? ಫಂಕ್ಷನ್ಗೆ ಕರ್ಕೊಂಡು ಹೋದ್ರಾ? ನೀರ್ ತರ ಕರ್ಕೊಂಡಾಗಿದ್ರು ಅಷ್ಟೇನಾ? ಅಂದರೆ ಅವಳಿಗೆ ನೀರು ತರ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇವತ್ತು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಆಲ್ರೆಡಿ ಯಾಕೋ ಟಯರ್ಡ್ ಆಗಿದ್ದೀನಿ ಅಂತ ಮಲ್ಕೊಂಬಿಟ್ಟಿದ್ದಾರೆ. ಬಟ್ ಇದು ನಾರ್ಮಲಾಗಿ ನ್ಯಾಚುರಲ್ ಲುಕ್ಕು ನಂದು. ಇದು ವಿತೌಟ್ ಮೇಕಪ್ ನಾನು ಹೀಗೆ ಇರ್ತೀನಿ ಮನೆಯಲ್ಲಿದ್ದರೆ. ಎಣ್ಣೆ ಹಚ್ಕೊಂಡು, ಸಂಡೇ ಆದರೆ ಫುಲ್ ತಲೆ ತುಂಬ ಎಣ್ಣೆ ಹಚ್ಕೊಂಡು ಇರ್ತೀನಿ. ಇವಳಿಗೆ ಎಣ್ಣೆ ಅಂದ್ರೇ ಆಗಲ್ಲ. ಎಣ್ಣೆ ಹಚ್ಕೊ ಅಂತ ಅಂದರೆ ಮೇಲಿಂದ ಕೆಳಗೆ ಆಡ್ತಾ ಇರ್ತಾಳೆ, ಆ ಥರ ಆಡ್ತಾಳೆ. ಬಟ್ ಎಣ್ಣೆನ ಹಚ್ತೀನಿ ಯಾಮಾರಿಸಿ ಅವಳಿಗೆ. ಎಣ್ಣೆ ಹಚ್ಬಿಟ್ಟು ಬೆಳಗ್ಗೆ ಎದ್ದು, ನಾಳೆ ಮಂಡೇ ಆಗಿರೋದ್ರಿಂದ ನಾಳೆ ವಾರ ಮಾಡಬೇಕು ನಾವು. ಸೊ ಹಾಗಾಗಿ 3 ಜನನ ತಲೆಗೆ ಸ್ನಾನ ಮಾಡಿ ಎಣ್ಣೆ ಹಚ್ಕೊತೀವಿ ಇವತ್ತು. ನಾಳೆ ತಲೆ ಸ್ನಾನ ಮಾಡಿಬಿಡ್ತೀವಿ. ಅದರಿಂದ ಹೇರ್ಸ್ ಕೂಡ ತುಂಬ ಸ್ಮೂತಾಗಿರುತ್ತೆ. ಅಷ್ಟಲ್ಲ ಹಚ್ಕೊಬೇಕು ಜ್ಞಾನ್ವಿ. ಅವಳು ಹಚ್ಕೊಳ್ಳಲ್ಲ, ಬಟ್ ನಾನು ಹಚ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಅಂದರೆ ನಾನು ಶಾರ್ಟ್ ವಿಡಿಯೋ ಮಾಡಿರೋದು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ 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 ಜ್ಞಾನ್ವಿ. ಗುಡ್ ನೈಟ್. ಮಮ್ಮಿ ಗುಡ್ ನೈಟ್ ಹೇಳು. ಸೇ ಗುಡ್ ನೈಟ್. ಇಲ್ಲ ವಾಸ್ಪಟ್ಟು ಬೇರೆದಾಕು ಸರಿನಾ? ವಾಸ್ಪಟ್ಟು ಇದಾಕು, ಇಲ್ಲಿ ಇದು ಸರಿ, ಓಕೆ. ಇದಾಕು. ಓಕೆ. ಗುಡ್ ನೈಟ್ ಹೇಳು. ಗುಡ್ ನೈಟ್, ಬಾಯ್. ನೆಕ್ಸ್ಟ್ ಟೈಮ್ ಸಿಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗ್ತಾಳಂತೆ. ಬಾಯ್.